ಇವತ್ತು ಪ್ರಿಯಾಂಕಾ ಉಪೇಂದ್ರ ಅವರ ಹುಟ್ಟುಹಬ್ಬದ ಸಂಭ್ರಮ. ಸೊ ಅವರ ಮನೆಯಲ್ಲಿ ಒಂದು ಲೈಫ್ ಈಸ್ ಬ್ಯೂಟಿಫುಲ್ ಸಿನಿಮಾದ ಡೇಟ್ ಅನೌನ್ಸ್ ಕೂಡ ಆಯಿತು. ಸೊ ಅವರ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅವರ ಬರ್ಡೇ ಹೆಂಗಿರುತ್ತೆ ಅಂತ ಕೇಳೋಣ. ಮೊದಲಿಗೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ? ತುಂಬ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಇವತ್ತು ತುಂಬ ಖುಷಿ ಆಗ್ತಿದೆ. ಉಪ್ಪಿ ಸರ್ ಹೇಳಿದ್ರು ನಿಮಗೆ UI ರಿಲೀಸ್ ಆಗೋ ತನಕ ಏನೂ ಗಿಫ್ಟ್ ಕೊಡಲ್ಲ ಅಂತ, ಅದು ಸತ್ಯನ ಸುಳ್ಳ? ಯಾಕೆ ಹಂಗೆ ಹೇಳಿದ್ರು ನನಗೇನು ಅರ್ಥ ಆಗ್ತಾ ಇಲ್ಲ, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಿಮ್ಮಿಬ್ಬರು ಮಕ್ಕಳಿಂದ ನಿಮಗೆ ಸಿಕ್ಕಂಥ ಸ್ಪೆಷಲ್ ಗಿಫ್ಟ್ ಏನಿವತ್ತು? ನಿನ್ನೆ ನೈಟು 12 o'clock ಕೇಕ್ ಕಟ್ ಮಾಡಿದ್ವಿ. ಅದು ತುಂಬ ಖುಷಿ ಆಗುತ್ತೆ. ಮಕ್ಕಳ ಜೊತೆ ಫಸ್ಟ್ ಕೇಕ್ ಕಟ್ಟಿಂಗು 12 ಗಂಟೆಗೆ, ಅದು ಒಂದು ದೊಡ್ಡ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವ್ರೇನೋ ಪ್ಲ್ಯಾನ್ ಮಾಡಿದ್ದಾರೆ, ನನಗೆ ಒಂಚೂರು ಕ್ಲೂ ಆಗಿದೆ, ಬಟ್ ಇನ್ನೂ ಅದು ಬಂದಿಲ್ಲ. ಐ ಥಿಂಕ್ ಮೋಸ್ಟ್ಲಿ ಒಂದು ಬೆಕ್ ತರಿಸ್ತಾ ಇದ್ದಾರೆ ನನಗೆ ಅಂತ ಒಂದು ಕ್ಲೂ ಬಂದಿದೆ. ಐ ಥಿಂಕ್ ಸೊ. ಸೊ ಆ ಬೆಕ್ ತಂದರೆ ಅದಕ್ಕೆ ಏನು ಹೆಸರು ಇಡ್ತೀರಾ? ಗೊತ್ತಿಲ್ಲ, ನೋಡಿ ಒಂದೇನು ಅನಿಸುತ್ತೆ. ಅದು ನನಗೆ ಒಂಚೂರು ಕ್ಲೂ ಗೊತ್ತಾಗ್ಬಿಟ್ಟಿದೆ. ಸೊ ನೋಡೋಣ. ಬಟ್ ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಸೊ ಅವರು ಆಲ್ರೆಡಿ 2 ಬೆಕ್ಕಿದೆ ಮನೆಯಲ್ಲಿ. ಸೊ ಅದೇ ಒಂಚೂರು ಭಯ ಕೂಡ ಇದೆ, ಬಟ್ ನೋಡೋಣ, ವಿಲ್ ಸಿ. ಸೊ ಇನ್ನೊಂದು ವಿಚಾರ, ಈಗ ಮನೆಯಲ್ಲಿ ನಿಮಗೊಂದಿಷ್ಟು ಸೆಲೆಬ್ರೇಷನ್ಸ್ಗಳು ಪದೇ ಪದೇ ನಡೀತಾ ಇರುತ್ತೆ. ಬಟ್ ಬರ್ಡೇ ಅಂತ ಬಂದ ತಕ್ಷಣ ನಿಮ್ಮ ಲೈಫಲ್ಲಿ ಸದಾ ನೆನ್ಪಿಟ್ಕೊಳ್ಳುವಂಥ ಒಂದು ಬರ್ಡೇ, ಒಂದು ವರ್ಷದ ಬರ್ಡೇ ಅಂದರೆ ಯಾವ ಇಯರ್ ಇತ್ತು? ಐ ಥಿಂಕ್ ನನ್ನ 16th ಬರ್ಡೇ ನನ್ನ ಅಪ್ಪ ತುಂಬ ಗ್ರ್ಯಾಂಡಾಗಿ ಮಾಡಿದರು ಕ್ಯಾಲ್ಕಟಾನಲ್ಲಿ. ನನ್ನ ಪ್ರತಿ ಹುಟ್ಟದ ಹಬ್ಬ ಕೂಡ ನನ್ನ ಫಸ್ಟ್ ಬರ್ಡೇದು ಫೋಟೋಸ್ ಇದೆ. ಸೊ ಅವತ್ತು ವಿಶ್ವಜಿತ್ ಅಂಕಲ್ ಬಂದಿದ್ದರು. ಅವ್ರು ತುಂಬ ದೊಡ್ಡ ನಟ ಆಗಿದ್ದರು ಅವಾಗ. ಸೊ ಅವ್ರು ಬಂದು ಸೆಲೆಬ್ರೇಟ್ ಮಾಡಿದರು. ಸೊ ಮೊದಲಿಂದನೇ ಫಸ್ಟ್ ಇಯರಿಂದನೇ ತುಂಬ ಗ್ರ್ಯಾಂಡಾಗಿ ತುಂಬ ಸ್ಪೆಷಲಾಗಿ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಪೇರೆಂಟ್ಸ್ ನನ್ನ ಬರ್ಡೇನ. ಸೊ ತುಂಬ ಖುಷಿಯಾಗುತ್ತೆ. ನನ್ನ ಬಾಬಾಗೆ ತುಂಬ ಮಿಸ್ ಮಾಡ್ಕೊತಿದ್ದೆ ನೆನ್ನೆ. ಬಟ್ ಇವತ್ತು ನೀವೆಲ್ಲ ಬಂದಿದ್ದೀರಾ, ಎಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ. ಸೊ ಸ್ವಲ್ಪ ಮರ್ತೋಗಿದ್ದೀನಿ. ಬಟ್ ತುಂಬ ಪೇರೆಂಟ್ಸ್ಗೆ ತುಂಬ ಮಿಸ್ ಮಾಡ್ಕೊತೀನಿ. ನನ್ನ ತಂಗಿ, ನನ್ನ ತಮ್ಮ ಎಲ್ಲರ ಜೊತೆ ಮಾತಾಡಿದ್ದೀನಿ. ಯೂಶ್ವಲಿ ನಾವೆಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಕೂಡ ಒಂದು ದೊಡ್ಡ ಫ್ಯಾಮ್ಲಿ ಆಗಿದೆ ಈಗ. ಫ್ರೆಂಡ್ಸು, ಫ್ಯಾಮ್ಲಿ, ಫ್ಯಾನ್ಸು ಎಲ್ಲ ಸೇರಿ, ಆಮೇಲೆ ಮೀಡಿಯಾದವರು. ಸೊ ತುಂಬ ಖುಷಿ ಆಗುತ್ತೆ. ಸೊ ನಾವು ಆವಾಗಲೇ ಮಾತಾಡ್ತಿದ್ವಿ, ಉಪ್ಪಿ ಸರ್ ಅಂದ್ರೇ ಅದೊಂದು ಗತ್ತು ಗಾಂಭೀರ್ಯತೆ. ಅವರ ವೈಫು ಅಂದ ತಕ್ಷಣ ಅಲ್ಲೊಂದು ಹೆಸರು ಸೇರಿದ ತಕ್ಷಣ ಅದೊಂದಿಷ್ಟು ಗತ್ತು ಗಾಂಭೀರ್ಯತೆ ಇರುತ್ತೆ. ಬಟ್ ಯಾವತ್ತೂ ಅದನ್ನು ಪ್ರಿಯಾಂಕಾ ಮೇಡಮ್ ಕ್ಯಾರಿ ಮಾಡಿಲ್ಲ. ಸೊ ಆ ಗುಣದ ಬಗ್ಗೆ ಹೇಳಿ. ಹೌದಾ, ನಿಮ್ಗೆ ಹಂಗೆ ಅನ್ಸುತ್ತಾ? ಅದೆಲ್ಲ ನಾನು ಯೋಚನೆ ಮಾಡಲ್ಲಮ್ಮ. ನಾನು ಹೀಗೆ ಇರ್ತೀನಿ. ಅವಾಗ ನನಗೆ ಏನು ಸರಿ ಅನಿಸುತ್ತೆ ಅದೇ ನಾನು. ಐ ಆಲ್ವೇಸ್ ಕಾನ್ಸ್ಟೆಂಟ್ಲಿ ಟ್ರೈ ಟು ಬಿ ಎ ಬೆಟರ್ ಪರ್ಸನ್, ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಇನ್ನೂ ಜೀವನ ಬಗ್ಗೆ ತುಂಬ ಕಲಿತಾ ಇದ್ದೀನಿ. ಸೊ ಉಪೇಂದ್ರ ಅವ್ರ ಜೊತೆ ಇದ್ದು ಇನ್ನೂ ಹಂಬಲ್ ಆಗಿರಬೇಕು, ಇನ್ನೂ ನಾಲೆಜಬಲ್ ಆಗಿರಬೇಕು, ಇನ್ನೂ ಒಳ್ಳೆ ಕೆಲಸಗಳು ಮಾಡಬೇಕಂತ ಅನಿಸುತ್ತೆ. ಸೊ ಹೀ ಈಸ್ ಆಲ್ವೇಸ್ ಇನ್ಸ್ಪೈರಿಂಗ್ ಮೀ ಇನ್ ದ್ಯಾಟ್ ಸೆನ್ಸ್. ಮೊನ್ನೆ ರಜನಿ ಸರ್ ಬಗ್ಗೆ ಹೇಳ್ತಿದ್ರು. ಸೊ ಅಂಥವ್ರ ಗ್ರೇಟ್ಸ್ಗೆ ನಾವು ನೋಡಿ ತುಂಬ ಇನ್ಸ್ಪಿರೇಷನ್ ತೊಗೊತೀವಿ. ತುಂಬ ಸ್ಫೂರ್ತಿ ಆಗುತ್ತೆ ನಮಗೆ, ನಾವು ಇನ್ನೂ ಒಳ್ಳೆಯವರಾಗಿರಬೇಕು ಅಂತ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೊಸ ತಂಡದ ಜೊತೆ ಕೈ ಜೋಡಿಸಿರೋದ್ರ ಬಗ್ಗೆ. ಸೊ ಲೋಹಿತ್ ಅವ್ರದ್ದು ಪ್ರೊಡಕ್ಷನಲ್ಲಿ ಇದು ಸಾಬು ಡೈರೆಕ್ಟರ್ ಆ್ಯಂಡ್ ಪೃಥ್ವಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಒಂದು ಮೆಂಟರ್ ರೋಲ್ ನಾನು ಮಾಡ್ತಿದ್ದೀನಿ. ಸೊ ಫಸ್ಟ್ ಟೈಮ್ ಒಂದು ಮೆಂಟರ್ ಟೀಚರ್ ಥರ ರೋಲ್ ಮಾಡಿದ್ದೀನಿ. ತುಂಬ ಖುಷಿಯಾಯಿತು ಪೃಥ್ವಿಯವ್ರ ಜೊತೆ ವರ್ಕ್ ಮಾಡಿ. ಅವ್ರು ತುಂಬ ಒಳ್ಳೆ ಆರ್ಟಿಸ್ಟು. ಆ್ಯಂಡ್ ಐ ಥಿಂಕ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಕೂಡ ಒಂದು ಒಳ್ಳೆ ಸಂದೇಶ ಇದೆ. ಆ್ಯಂಡ್ ಸೊಸೈಟಿನಲ್ಲಿ ಒಂದಷ್ಟು ಐ ಥಿಂಕ್ ಒಂದಷ್ಟು ಮಕ್ಕಳು ಇರ್ತಾರೆ, ಅವ್ರ ಪೇರೆಂಟ್ಸ್ ಬಗ್ಗೆ ಅಷ್ಟೊಂದು ನಾನು ತುಂಬ ರಿವೀಲ್ ಮಾಡಲ್ಲ ಮೂವಿದೆ. ಪೇರೆಂಟ್ಸ್ ಕಷ್ಟ ಅಷ್ಟು ಗೊತ್ತಾಗಲ್ಲ ಅವರಿಗೆ ಆ ಏಜ್ನಲ್ಲಿ. ಅದು ನಂತರ ಲೈಫಲ್ಲಿ ಹೇಗೆ ಗೊತ್ತಾಗುತ್ತೆ, ಆಮೇಲೆ ಹೇಗೆ ಸಾಧಿಸ್ತಾರೆ ಅನ್ನೋದೊಂದು ಕತೆ. ತುಂಬ ಐ ಥಿಂಕ್ ತುಂಬ ಸ್ಫೂರ್ತಿ ಕೊಡೋಕ್ಕೆ. ಕೊನೆಯದಾಗಿ ನಿಮ್ಮ ಏಜ್ ರಿವೀಲ್ ಮಾಡಿ ಮೇಡಮ್. ಏನಕ್ಕೆ? ಜಸ್ಟ್ 18 ಇವತ್ತು. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಪ್ರಿಯಾಂಕಾ ಉಪೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.